ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅದು ಅವ್ರ ಮಗನಿಗ ಅವ್ರ ಏಜೆಂಟ್ 18 ಮಂದಿ ಇದ್ರಲ್ಲ ಅವ್ರಿಗೆ ಅಟ ಗೊತ್ತಿದಲ್ಲ, ನಮಗ ಅವೆಲ್ಲ ಗೊತ್ತಿಲ್ಲ. ಇಲ್ಲಿ ಒಂದು ಈಗ ಕಾಶಪ್ಪನ ಒಬ್ಬನೇ MLA, 18 ಮಂದಿ MLA ಇಲ್ಲ, ನನ್ನ ಅದು ಹಪ್ತಾ ಡಿಪಾರ್ಟ್ಮೆಂಟ್ ಇಲ್ಲ, ಅದನ್ನ ರುಜುಪಡಿಸಂತೇಳಿ ಅವ ಹೇಳ್ದಂಗೆ ಡಾಕ್ಟರ್ ಒಂದು ರುಜುಪಡಿಸ್ತು. ಇಲ್ಲ ಇವನು ನಾನು ಪ್ರೂಫ್ ಕೊಡ್ತೀನಿ ಅಂತ ರೆಡಿ ಆಗಿನಿ. ಇವತ್ತ ಇವ ಎಲ್ಲೆಲ್ಲಿ ಕುತ್ಕೊಂಡು ಎಷ್ಟು % ಯಾವ್ಯಾವ ಪಾಯಿಂಟ್ನ್ಯಾಗ ಯಾರ್ಯಾರು ಎಲ್ಲೆಲ್ಲಿ ತಂದು ಕೊಟ್ಟು ಹೋಗ್ಯಾರ ಎಷ್ಟು ದಾಖಲೆ ಕೊಡ್ತೀನಿ, ದಾಖಲೆ ಕೊಡ್ತೀನಿ. ಇಲ್ಲಿ ಸುಳ್ಳು ಮಾತಾಡ್ತಾ ಇಲ್ಲ, ಸರಿ ಕುದಿಸ್ಬೇಕು ಅವ್ರ ನಾ ದಾಖಲೆ ತಗೊಂಡ ಥರ್ಡ್ ನೋಡ್ರಿ. ಯಾವುದೇ ಆರೋಪ ಮಾಡೋಕ್ಕಿಂತ ನಾನು ಮಾತಾಡಿದ್ದಾನೆ, ನಾನು ಹೇಳಿಕೆ ಕೊಟ್ಟಿದ್ದಾನೆ ಅಥವಾ ನನ್ನ ಪರವಾಗಿ ಯಾರಾದ್ರು ಅದು ಮಾಡಿದ್ದಾನೆ, ಇವ್ರು ರುಜುಪಡಿಸ್ತಾರೆ. ವಿನಾಕಾರಣ ಆರೋಪ ನೋಡಕ್ರು ಒಬ್ಬ ಕೊಲೆ ಮಾಡೋಣ ಅಂತ ಹೇಳಿ ಆರೋಪ ಮಾಡ್ತಿರ್ತೀನಿ, ಅವ್ನು ಹೇಳ್ಬಿಡ್ತೀನಿ. ಎಲ್ಲ ಕಾನೂನು ಐತೇನು, ಸಂವಿಧಾನ ಹೇಳುತ್ತೆ. ಅದೇ ಜನರು ಎಲ್ಲಾ ಪ್ರಜೆಗಳು ಅದನ್ನ ಒಪ್ಕೊಳಕ್ಕಲಿ ಅಂತ ಹೇಳ್ರಿ ಅವನಿಗೆ. ನಾನು ಬಿಟ್ಟು ಪ್ರೂಫ್ ಬರ್ತಿಲ್ಲ, ಅದಕ್ಕೆ ಹೇಳ್ತಂತ ಕೇಳ್ರಿ ಅವನು ಮೊದ್ಲೇ ಅಂತ ಹೇಳ್ರಿ. ಇಲ್ಲ ಏನು ಪ್ರೂಫ ಬಿಟ್ಟು ದಾಖಲೆ. ನಾನು ಯಾರು ಮಾತಾಡ್ತೀನಿ, ಯಾರು ಕೈ ಮಾತಾಡ್ತೀನಿ, ಎಲ್ಲಿ ವಸೂಲಿ ಮಾಡಿದ್ವಿ, ಯಾರು ನಮ್ಮ ಏಜೆಂಟ್ ಇದ್ದ, ಇವ್ರ ಏಜೆಂಟ್ ಯಾರಿದ್ರು, ಎಲ್ಲೆಲ್ಲಿ ಇಸ್ಕೊಂಡ್ರ ದಾಖಲೆ ಅವ್ರ ಸಾಕಷ್ಟು ಬನ್ನಿ. ಉತ್ತರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ಜವಾಬ್ದಾರಿ ಒಂದು ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತ್ ಅಲ್ಲಿ ಸಭೆ ಆಗುತ್ತೆ. ಗ್ರಾಮ ಪಂಚಾಯತ್ ಇರ್ಬೋದು, ಪುರಸಭೆ ನಗರಸಭೆ. ಇದು ಶಾಸಕರ ಕರ್ತವ್ಯ. ಇಲ್ಲಿ ಅನಾಯುಕ್ತವಾಗಿ ಜನರಿಗೆ ಗೊಂದಲ ಮಾಡುವಂಥದ್ದು ಆಗಬಾರ್ದು. ಇಲ್ಲಿ ಜನರು ಪಾಪ ಒಂದು ಒಳ್ಳೆ IPL ಸೈಟ್ ತಗೋತಾರೆ, ಆ ಸೈಟ್ಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ಜವಾಬ್ದಾರಿ ಯಾರು ನಿಯೋಗ ಮಾಡಿರ್ತಾರ ಮಾಲಕರು. ಅವರು ರಸ್ತೆ ಕೊಡ್ಬೇಕು, ಕುಡಿ ನೀರು ಕೊಡ್ಬೇಕು, ಬೀದಿ ದೀಪ ಕೊಡ್ಬೇಕು, ಚರಂಡಿ ಮಾಡ್ಬೇಕು. ಈ ಏನ್ಗಳನ್ನ ಇಲ್ಲ ನೀವು ಅದಕ್ಕೆ ಅವ್ರ ಪರವಾಗಿ ನಿಂತು ರಿಯಲ್ ಎಸ್ಟೇಟ್ ಪರವಾಗಿ ನಿಂತು ಇವತ್ತು ಅಲ್ಲಿ ಹೋಗಿ 16 ಎಕರೆ ಹಿಡಿದಾರ, 9 ಎಕರೆ ವಸತಿ ಸಾರಿಗೆ, ಅಂಬೇಡ್ಕರ್ ವಸತಿ ಸಾರಿಗೆ ಅವ್ರಿಗೆ ಉದ್ಧಾರ ಮಾಡಕ್ ಹೋಗಿದೆ. ಈ ಮತಕ್ಷೇತ್ರದಾಗ ಇಳ್ಕಲ್ಲಾಗಿ ಎಷ್ಟು ಬಡವರು ಇದ್ರು, ನೇತಾರರು, ಕೂಲಿ ಕಾರ್ಮಿಕರು ಬಡವರು ಇದ್ರು, ಒಂದು ಮನೆ ಕಟ್ಟಲಿಲ್ಲ. ಯಾಕೆ? ರಿಯಲ್ ಎಸ್ಟೇಟ್ ಅವರು ಪರವಾಗಿ ನಿಂತ ಶಾಸಕ ಇವ. ನಾನಲ್ಲ, ನಾನು ಬಡವರಿಗೆ 42 ಎಕರೆ ತಂದೀನಿ, 11 ಎಕರೆ ನಮ್ಮ ತಾಯಿಯವರಿದ್ದಾಗ ಮಾಡೀನಿ, ನಮ್ಮ ತಂದೆಯವರಿದ್ದಾಗ 6 ಎಕರೆ ಗುಡ್ಲಿಂಗಪ್ಪನ ಪ್ಲಾಟ್ ಮಾಡೀನಿ. ಅಲ್ಲಿ 25 ಯಾಕೆ ಮಾಡೋದು ಹೇಳ್ರಿ? ಯಾರು ರಿಯಲ್ ಎಸ್ಟೇಟ್ ಪರವಾಗಿ ಮನೆ ಕೊಟ್ರ ಬಡವರು ನೀವು ಸೈಟ್ ಖರೀದಿ ಮಾಡ್ತೀವಿ. ಹೋಗಿ 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಕೊಟ್ಟು ಪಾಪ ಬಡವರು ಸೈಟ್ ಖರೀದಿ ಮಾಡಬೇಕು. ಅಲ್ಲಿ ಹೋಗಿ ಒಂದು 3 ಸೌಕರ್ಯಗಳಿಲ್ಲ, ಇದಕ್ಕೂ ಹೋಯ್ಕೊಂತಾರೆ. ನಾನು ಅವರೆಲ್ಲ ಟೈಪ್ ಮಾಡೀನಿ. ಮತ್ತೆ ಅವ್ರು ರಿಯಲ್ ಎಸ್ಟೇಟ್ದವ್ರು ಯಾರು? ಶ್ರೀಮಂತರು ಯಾರು? ಹೇಳೋಲ್ಲ ಅವ್ರಿಂದ. ಮತ್ತೆ ಅವ್ರಿಗೆ ಹೊಟ್ಟೆ ಸಿಗತ್ತಿದ್ದೆ ಅವ್ರಿಗೆ ಸಮಿತಿ ಮಾಡ್ಯಾರ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಆಯ್ತು. ಅದು ಉಪವಿಭಾಗಾಧಿಕಾರಿಗಳು ಅದರ ಸಮಿತಿ ಅಧ್ಯಕ್ಷತೆ ವಹಿಸ್ತಾರ, ಪರಿಶೀಲನೆ ಪರಿಶೀಲನೆ ಅದ್ರ ರಿಸಲ್ಟ್ ಕೊಡ್ತೀನಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.